ಗೈಸ್ ನಮ್ಮ ಕ್ಲೈಂಟ್ ಮನೆದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ. ಇನ್ನು ಸಕ್ಕತ್ತಾಗಿ ಡೆಕೋರೇಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತು ಶನಿವಾರ ಆ್ಯಂಡ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಬಿಕಾಸ್ ನನಗೆ ಹುಷಾರೇ ಇಲ್ಲ ಗೈಸ್. ನೆನ್ನೆಯಿಂದನೂ ಸ್ವಲ್ಪ ರೆಸಾರ್ಟಿಂದ ಬಂದಾಗಿಂದನೂ ಸ್ವಲ್ಪ ಕೋಲ್ಡ್ ಆ್ಯಂಡ್ ಐ ಡೋಂಟ್ ನೋ, ಥ್ರೋಟೆಲ್ಲ ಪೇಯ್ನ್ ಬಂದುಬಿಟ್ಟಿದೆ. ಎಂಜಿಲ್ ನುಂಗಿದ್ರೆ ಒಂಥರ ಆಗುತ್ತೆ, ಏನಂತಲೇ ಗೊತ್ತಿಲ್ಲ. ಬಟ್ ಈಗ ರೆಡಿಯಾಗಿದ್ದೀನಿ, ನನ್ನ ಮೇಕಪ್ ವರ್ಕ್ ಇದೆ. ಸೊ ಹಾಗಾಗಿ ಇವತ್ತು ನಾಳೆ ಬೆಳಗ್ಗೆ ಇದೆ. ಸೊ ನಾವು ಎಷ್ಟೇ ಹುಷಾರಿಲ್ಲ ಆದರೂ ದರ್ ಇಸ್ ನೋ ಆಪ್ಷನ್. ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸ್ನ ಟೆನಿ ಕಾಸ್ಟ್ ನಾವು ಅವ್ರಿಗೆ ವರ್ಕ್ ಕೊಡಲೇಬೇಕಾಗತ್ತೆ. ಬಟ್ ಆಲ್ ಆಫ್ ಅ ಸಡನ್ ನಮ್ಗೆ ಈ ಥರ ಆಗೋದ್ರಿಂದ ಪಾಪ ನಮ್ಮನ್ನು ನಂಬ್ಕೊಂಡಿರೋರಿಗೆ ನಾನು ಮಿಸ್ ಮಾಡೋಕ್ಕಾಗಲ್ಲ. ಸೊ ಹೋಗಲೇಬೇಕು. ಆ್ಯಂಡ್ ಸಡನ್ನಾಗಿ ಬೇರೆಯವ್ರಿಗೆ ಹೇಳಿದ್ರೆ ಕ್ಲೈಂಟ್ ಓಕೆ ಮಾಡಲ್ಲ ಮೇಕಪ್ಗೆ. ಆ್ಯಂಡ್ ಈಗ ಬಂದು ಸೀಸನ್ ಆಗಿರೋದ್ರಿಂದ ಯಾರೂ ಆರ್ಟಿಸ್ಟ್ಗಳು ಸಿಗೋದೇ ಇಲ್ಲ. ಸೊ ಮಧ್ಯಾಹ್ನ ಎಲ್ಲ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಈಗೇನಿಲ್ಲ, 1-2% ಬೆಟರ್ ಆಗಿದ್ದೀನಿ ಅಷ್ಟೇ. ಹೋಗ್ಬೇಕೀಗ. ಆ್ಯಂಡ್ ಆಲ್ಸೋ ಹುಷಾರಿಂದ ಇದ್ದಿದ್ದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಹ ನಾನೇನು ಮಾಡಿದ್ದೆ, ಹೊರಗಡೆನೇ ತರಿಸ್ದೆ. ಆ್ಯಂಡ್ ಬರೀ ರೆಸ್ಟೇ ಆಗಿಬಿಟ್ಟಿದೆ ಗೈಸ್. ಇವತ್ತಂತೂ ನನಗೆ ಮುಖ ಎಲ್ಲ ಒಂಥರ ಡಲ್ ಆದಂಗೆ ಆಗಿಬಿಟ್ಟಿದೆ. ಬಿಕಾಸ್ ನಾವು ಎಷ್ಟೇ ಹುಷಾರಿಲ್ಲ ಅಂದ್ರೂ ಹೋಗೋ ಕಡೆ ಅಟ್ಲೀಸ್ಟ್ ಸ್ವಲ್ಪ ಕ್ಲೀನಾಗಾದರೂ ಹೋಗಬೇಕಲ್ಲ ರೆಡಿಯಾಗಿ ಅಂತ ಜಸ್ಟ್ ಒಂದು ಕಾಜಲ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಬೇಕಲ್ಲ ಆಸ್ ಬೀಯಿಂಗ್ ಎ ಮೇಕಪ್ ಆರ್ಟಿಸ್ಟ್. ನಾವು ಚೆನ್ನಾಗಿ ಕಂಡ್ರೆ ಅವ್ರಿಗೆ ಒಂದು ನಂಬಿಕೆ ಬರುತ್ತೆ, ಓ ನಮ್ಮನ್ನು ಚೆನ್ನಾಗಿ ರೆಡಿ ಮಾಡ್ತಾರಪ್ಪ ಅಂತ. ಸೊ ನಾವು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀವೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಫೀಲ್ಡಲ್ಲಿ. ಸೊ ಅಷ್ಟೇ ಗೈಸ್. ಆ್ಯಂಡ್ ಈ ಥರ ಸಿಚುವೇಶನ್ ಬಂದುಬಿಟ್ರೆ ಹುಷಾರಿಲ್ಲ ಅಂತ ಭಾರಿ ಕಷ್ಟ ಆಗುತ್ತೆ ವರ್ಕಿಂಗಲ್ಲಿ. ಯಾವತ್ತೂ ಈ ಥರ ಆಗಿಲ್ಲ ಗೈಸ್. ದಿಸ್ ಇಸ್ ದ ಫಸ್ಟ್ ಟೈಮ್ ಐಮ್ ಎಕ್ಸ್ಪೀರಿಯನ್ಸಿಂಗ್ ಹುಷಾರಿಲ್ಲದೆ ಇರೋ ಕಾರಣ. ಹುಷಾರಿಲ್ಲ ಇದ್ರೂ ಹೋಗ್ತಾಯಿದ್ದೀನಿ. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ಬಟ್ ನನ್ನ ಅಸಿಸ್ಟ್ಗೆ ಒಬ್ಬರು ಹೇರ್ ಮತ್ತು ಸ್ಯಾರಿಗೆ ಬರ್ತಾ ಇದ್ದಾರೆ ನಂಗೆ ಹೆಲ್ಪ್ ಮಾಡೋಕ್ಕೆ. ನಂದು ಇವತ್ತು ಜಸ್ಟ್ ಮೇಕಪ್ ಅಷ್ಟೇ ಇರೋದು. ಸೊ ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಅಲ್ಲಿಂದ ಬಂದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವ್ರ ಪಾಪುದು ಬರ್ಡೇ ಇದೆಯಂತೆ, ಹೋಗಬೇಕು. ಐ ಡೋಂಟ್ ನೋ. ಅಲ್ಲಿಂದ ಬಂದು ಸ್ವಲ್ಪ ಚೆನ್ನಾಗಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ ಗೈಸ್. ಆಗ್ತಾಯಿಲ್ಲ, ಕಣ್ಣೆಲ್ಲ ಉರಿತಾ ಇದೆ. ಸೊ ತೋರಿಸ್ತೀನಿ ಗೈಸ್ ವರ್ಕ್ ಹೇಗಾಗಿದೆ ಏನು ಅನ್ನೋದೆಲ್ಲ ಇವತ್ತು. ಸೊ ಗೈಸ್, ಆಟೋಗೆ ವೆಯ್ಟ್ ಮಾಡ್ತಿದ್ದೆ. ಬಟ್ ಕೋಲ್ಡ್ ಆಗಿರೋದ್ರಿಂದ ಪಾಪ ನಮ್ಮ ಕ್ಲೈಂಟ್ಗೆ ಫಂಕ್ಷನ್ ಎಲ್ಲ ಹುಷಾರು ತಪ್ಪಬಾರ್ದು. ಸೊ ಹಾಗಾಗಿ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಬಟ್ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಗೈಸ್. ಮಾಸ್ಕ್ ಹಾಕ್ಕೊಂಬಿಟ್ರಂತೂ ನನಗೆ ತಲೆಯೆಲ್ಲ ಗಿರ್ರ ಅನ್ನತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಒಂದು ಸ್ವಲ್ಪ ಹೊತ್ತಲ್ಲಿ ಹಾಕ್ಕೊಂಡು ಮ್ಯಾನೇಜ್ ಮಾಡಿಬಿಡ್ತೀನಿ. ಸೊ ಪಾಪ ಅವ್ರ ಫಂಕ್ಷನ್ ಇರೋದ್ರಿಂದ ನನ್ನಿಂದ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದಲ್ವ. ಸೊ ಹಾಗಾಗಿ ಪ್ರಿಕಾಷನ್ಸ್ ತೊಗೊಳ್ಳೋದು ಬೆಟರ್ ಅಲ್ಲ. ಸೊ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಪುಣ್ಯ ಗೈಸ್, ಇವತ್ತು ನನ್ನ ಲೊಕೇಶನ್ ನಮ್ಮ ಮನೆಯಿಂದ 15 ಮಿನಿಟ್ಸ್ ಅಷ್ಟೇ ಇರೋದು, ಕೆಂಗೇರಿ. ಯಾವ್ದಾರು ಊರಿಗೆ ಇದ್ಬಿಟ್ಟಿದ್ದಿದ್ರೆ ಅಷ್ಟೇ ಕತೆ ಮುಗೀತು ನಂದು. ಓಕೆ ಗೈಸ್, ಆಟೋ ಬಂತು. ಗೈಸ್, ಇವಾಗ ರೀಚ್ ಆದೆ, ಹೋಗ್ತಾ ಇದ್ದೀನಿ. 5th ಫ್ಲೋರಲ್ಲಿರೋದು ನಮ್ಮ ಕ್ಲೈಂಟ್ ಮನೆ. ಸೊ ಲಿಫ್ಟಲ್ಲಿ ಇದ್ದೀನಿ. ಸೊ ಗೈಸ್, ಫೈನಲಿ ಇಬ್ಬರದ್ದು ಮೇಕಪ್ ಎಲ್ಲ ಮುಗಿಸ್ದೆ. ಸೊ ಐ ಆಮ್ ಲೈಕ್ ಡ್ಯಾಮ್ ಟಯರ್ಡ್ ಗೈಸ್. ವಾಯ್ಸೇ ಬರ್ತಾ ಇಲ್ಲ, ಗಂಟಲೆಲ್ಲ ಕಿಚ್ ಅಂತ ಇದೆ. ಬಟ್ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲೇ ಮೆಟ್ರೋ ಎಲ್ಲ ಹೋಗ್ತಾ ಇದೆ.
ನೈಸ್ ಲೊಕೇಶನ್. ಪ್ಲೇಸ್ ಚೆನ್ನಾಗಿದೆ, ಅಲ್ಲಿ ಮನೆಯೂ ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ, ಗಿಡ ಟೆರೆಸ್ ಎಲ್ಲ. ಸೊ ಇನ್ನೇನಿಲ್ಲ ಗೈಸ್, ಹೊರಡೋದಷ್ಟೇ ಮುಗಿಸ್ಕೊಂಡು ಈಗ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತೀನಿ ಅಷ್ಟೇ. ಡನ್ ಫಾರ್ ದ ಡೇ ಗಾಯ್ಸ್. ಮತ್ತೆ ಬೆಳಗ್ಗೆ ಬರಬೇಕು 6 o'clock RR ನಗರ್. ಬರ್ಡೇ ಪಾರ್ಟಿಗೆ ಈ ಥರ ಸಿಂಪಲಾಗಿ ಒಂದು ಲಾಂಗ್ ಗೌನ್ ಹಾಕಿದ್ದೀನಿ ಅಷ್ಟೇ. ನಾಟ್ ಮಚ್ ಟೈಮು ಇರಲಿಲ್ಲ, ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಮೈ ಫೇವ್ರೆಟ್ ಡ್ರೆಸ್ ಗೈಸ್. ಈ ಡ್ರೆಸ್ಗೆ ಒಂದು 6 years ಆಗಿದೆ ಅನಿಸುತ್ತೆ ಸ್ಟಿಚ್ ಮಾಡಿಸಿ. ಡ್ರೆಸ್ ಏನು ತಗೊಳ್ಳಿ. ಗೈಸ್ ಈಗ ಟೈಮು 10:15 ಇನ್ನೇನೀಗ ಹೊರಡ್ತಾ ಇದ್ದೀವಿ. ಬಿಕಾಸ್ ಊಟದಲ್ಲೆಲ್ಲ ರಶ್ ಇತ್ತು ಅಂದ್ಬಿಟ್ಟು ಲೇಟ್ ಆಯಿತು. ಈಗ ಊಟ ಮುಗಿಸ್ಕೊಂಡು ಹೊರಡ್ತಿದ್ದೀವಿ. ಫುಲ್ಲು ಜ್ವರ ಬಂದುಬಿಟ್ಟಿದೆ ಗೈಸ್, ಒಂಥರ ಚಳಿ ಚಳಿ ಆಗ್ತಾಯಿದೆ. ಈಚೆ ಹೊತ್ತು ಇದು ಬಂದು ಪ್ಲೇಸ್ ಓಪನ್ ಪ್ಲೇಸಲ್ಲಿರೋದು ಫಂಕ್ಷನ್ನು, ಜಾಸ್ತಿ ಹೊಟ್ಟಿರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಂಥರ ಚಳಿ, ಕಣ್ಣೆಲ್ಲ ಉರಿತಾ ಇದೆ. ಮತ್ತು ಬೆಳಗ್ಗೆಗೆ 6:15 ಲೊಕೇಶನ್ ರೀಚ್ ಆಗಬೇಕು. ಐ ಡೋಂಟ್ ನೋ, ಈಗ ಟ್ಯಾಬ್ಲೆಟ್ ಏನಾದ್ರು ತೊಗೊಂಡು ಮಲ್ಕೋಬೇಕು. ಯಾರಿಗೂ ಬೇಡ ಗೈಸ್, ಆರಾಮಾಗಿ ಏನು ಗೊತ್ತಾ, ಜ್ವರ ಗಿರ ಇದ್ದಿದ್ರೆ ಆರಾಮಾಗಿ ಇದ್ಬಿಡ್ತಿದ್ದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇದಕ್ಕೆ ಬೇರೆ ಹೋಗ್ಬೇಕಲ್ಲ, ನಂದು ವರ್ಕ್ ಇದೆಯಲ್ಲ, ಅದೇ ಇವಾಗ ನನಗೆ ಪ್ರಾಬ್ಲಮ್ ಆಗ್ತಿರೋದು. ಐ ಆಮ್ ಫೀಲಿಂಗ್ ಟೂ ಲೋ ಇವತ್ತು. ಪ್ಲೇಸ್ ಮಾತ್ರ ಸಖತ್ತಾಗಿದೆ ಗೈಸ್, ಒಂಥರ ಓಪನ್ ಪ್ಲೇಸು. ನೆಕ್ಸ್ಟ್ ಏನೋ ನಾಳೆ ವೆನ್ಯೂ ಇದೆ ಅನಿಸುತ್ತೆ, ಮದುವೆದೇನೋ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ಸಿಗುವ, ನಾಳೆ ಸಿಗ್ತೀನಿ ಬೆಳಗ್ಗೆಗೆ ಹೋಗೋ ಟೈಮಲ್ಲಿ. ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ನೈಟ್ ಬಂದು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ. ಸೊ ಸ್ವಲ್ಪ ಈಗ ಬೆಟರ್ ಅನ್ನಿಸ್ತಿದೆ. ಬಿಕಾಸ್ ನಾನು ಆಗಲೇ ಇಲ್ಲ ಗೈಸ್, ತುಂಬ ಚಳಿ ಜ್ವರ ಬಂದುಬಿಟ್ಟಿತ್ತು ನೈಟು. ಬಟ್ ಕಮಿಟ್ಮೆಂಟ್ ಆಗಿಬಿಟ್ಟಿರುತ್ತಲ್ಲ, ಸೊ ಅವ್ರು ನನ್ನೇ ನಂಬ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಐ ವಾಂಟೆಡ್ ಟು ಗೋ. ಸೊ ಈಗ ಪರವಾಗಿಲ್ಲ, ಈಗ ಟೈಮ್ ಬಂದು 5:45 ಹೊರಡಬೇಕು ಗೈಸ್. ಗೈಸ್, ನಮ್ಮ ಕ್ಲೈಂಟ್ ಮನೆಯದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ. ಇನ್ನು ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಗುಡ್ ಗೈಸ್, ಸಕ್ಕತ್ತಾಗಿದೆ ಮನೆ. ನೋಡಿ ಗೈಸ್ ಹೆಂಗಿದೆ, ತುಂಬ ಚೆನ್ನಾಗಿದೆ ಗೈಸ್. ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಅವ್ರು ಮಾಡ್ತಿದ್ದಾರೋ ಇವಾಗ ಗೊತ್ತಿಲ್ಲ. ನಾನಂತೂ ಅವ್ರ ಮನೆಯದು ಇದು ಮಾಡ್ತಾ ಇದ್ದೀನಿ, ಹೋಮ್ ಟೂರ್ ಕೊಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ಕಿಚನ್. ವಾವ್, ಎಷ್ಟು ಕ್ಯೂಟ್ ಆಗಿದೆ ಡೀಟೇಲಿಂಗ್. ಏನು ಗೈಸ್ ಇದು, ಈ ಥರ ಇದೆ, ನಾನು ಈ ಥರ ಎಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ವಾವ್, ದಿಸ್ ಇಸ್ ಸೋ ಗುಡ್, ಸೋ ಗುಡ್. ಇನ್ನೂ ಇದೆ ಯಾವುದು, ಸಕ್ಕತ್ತಾಗಿದೆ. ಐ ಥಿಂಕ್ ದಿಸ್ ಇಸ್ ಅ ಮಾಸ್ಟರ್ ಬೆಡ್ರೂಮ್ ಅನಿಸುತ್ತೆ. ಅವ್ರದ್ದು ಇನ್ನೂ ಯಾವುದೋ ಒಂದು ರೂಮ್ ಇದೆ, ಏನು ರೂಮ್ ಗೊತ್ತಿಲ್ಲ. ಮೇ ಬಿ ಇವ್ರ ಮಗಳ ರೂಮ್ ಅನಿಸುತ್ತೆ. ಪಿಂಕ್ ಆಗಿದೆ. ಏನು ಮಸ್ತಾಗಿ ಮಾಡಿದ್ದಾರೆ ಇಂಟೀರಿಯರ್. ಸೀಲಿಂಗ್ ಎಲ್ಲ ಡೀಟೇಲಿಂಗ್ ಕೊಟ್ಟಿದ್ದಾರೆ, ಗೋಲ್ಡ್ ಸ್ಟ್ರಿಪ್ಸ್ ಅಲ್ಲಿ, ಏನು ಮಸ್ತಾಗಿದೆ.
ಲೈಟ್ಸ್ ಇದೆಯಲ್ಲ ಅದಕ್ಕೆ ಬ್ಲಿಂಗ್ 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 ಆಗ್ತಾ ಇದೆ. ಏನಂತಾರೆ, ಸೀಲಿಂಗ್ ಫುಲ್ ಗೋಲ್ಡಲ್ಲೇ ಸ್ಟ್ರಿಪ್ಸ್ ಕೊಟ್ಟಿದ್ದಾರೆ. ಇಟ್ಸ್ ನೈಸ್. ಗೈಸ್ ಏನಿದೆ ಗೊತ್ತಾ, ಮನೆ ಮಾತ್ರ ಸಕ್ಕದಾಗಿದೆ ಇಂಟೀರಿಯರು. ಯೂಶಲಿ ಇದಕ್ಕಿಂತ ದೊಡ್ಡ ದೊಡ್ಡ ಮನೆಗಳಿಗೆ ಹೋಗಿದ್ದೀನಿ, ಬಟ್ ಟ್ರಸ್ಟ್ ಮೀ, ದಿಸ್ ಈಸ್ ದ ಬೆಸ್ಟ್ ಗೈಸ್. ಹೆಂಗಿದೆ ಅಂದರೆ ಮನೆ ಒಳಗಡೆ ಇಂಟೀರಿಯರ್ ಅದು ಯಾರು ಆರ್ಕಿಟೆಕ್ಟೋ ಗೊತ್ತಿಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ. ಡೀಟೇಲಿಂಗ್ ಗೊತ್ತಾ ಗೈಸ್ ಎಷ್ಟು ಚೆನ್ನಾಗಿದೆ. ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಮಾತ್ರ ಕಿಚನಲ್ಲಿ ಡೆಕೋರೇಷನ್ ಮಾಡಿದ್ರಲ್ಲ ಅದು ಸಕ್ಕತ್ತಾಗಿದೆ. ಆ್ಯಂಡ್ ಎಂಟ್ರಾಗುವಾಗ ಅದೇನೋ ಲೈಟಿಂಗ್ಸ್ ಹಾಕಿದ್ದಾರೆ. ಇಟ್ಸ್ ರಿಯಲಿ ನೈಸ್ ನೈಸ್ ನೈಸ್. ತುಂಬ ಚೆನ್ನಾಗಿದೆ ಗೈಸ್. ಹುಷಾರಿರಲಿಲ್ಲ, ಅದು ಮನೆ ನೋಡಿಬಿಟ್ಟು ಒಂಥರ ಖುಷಿಯಾಗೋಯ್ತು. ಬಟ್ ಇಟ್ಸ್ ನೈಸ್, ಚೆನ್ನಾಗಿದೆ. ನಾನು ಕೂತ್ಕೊಂಡೆ. ಇನ್ನು ನನ್ನ ಕ್ಲೈಂಟ್ ಬಂದಿಲ್ಲ ಗೈಸ್, ಇನ್ನೂ ಕೆಳಗಡೆ ಗೃಹ ಪ್ರವೇಶ ಹಸು ಬಂದಿದೆ, ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ನಾವು. ಅವ್ರು ಒನ್ಸ್ ಬಂದಿದ ತಕ್ಷಣ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಷ್ಟೇ. ವಾಯ್ಸೇ ಹೊಟ್ಟೋಗ್ಬಿಟ್ಟಿದೆ ಗೈಸ್ ನಂದು. ಇನ್ನೊಂದು ವಾರ ಬೇಕು ನಾನು ಸರಿ ಹೋಗೋಕ್ಕೆ. ಫೈನಲಿ ವರ್ಕ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾ, ಈಗ 10:30. ಸ್ಟಾರ್ಟ್ ಮಾಡಿದ್ದು 7 o'clock ಅನಿಸುತ್ತೆ. ಈಗ ಹೊರಟೆ. ಡ್ಯಾಮ್ ಟಯರ್ಡ್ ಗೈಸ್. ವಾಯ್ಸೇ ಬರ್ತಾ ಇಲ್ಲ ನನಗೆ. ಎಸ್ ಗೈಸ್, ಇವಾಗ ಮನೆಗೆ ಬಂದು ಸ್ವಲ್ಪ ಹೊತ್ತಾಯಿತು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಕಾಫಿ ಕುಡ್ದು ಅಲ್ಲೇ ಬರ್ತಾ ಟಿಫನ್ ಮಾಡ್ಕೊಂಡು ಬಂದಿದ್ದೆ. ಸೊ ಹಿಂಗೆ ಮಲಗಿಬಿಡೋದೆ ಗೈಸ್ ಅಷ್ಟೇ. ಒಂದು 2 ಅವರ್ ಮಲ್ಕೊಂಡ್ರೆ ಐ ವಿಲ್ ಬಿ ಫೈನ್. ಸೊ ಕಣ್ಣೆಲ್ಲ ನೀರು ಬರ್ತಾಯಿದೆ ಗೈಸ್. ತುಂಬ ದಿನಗಳಾಗಿತ್ತು ಹುಷಾರು ತಪ್ಪಿ. ಅದೇನೋ ಆಲ್ ಆಫ್ ಅ ಸಡನ್ ಹುಷಾರು ತಪ್ಪಟ್ಟೆ. ಏನು ಎತ್ತ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ಓಕೆ. ವರ್ಕ್ ಮಾತ್ರ ತುಂಬ ಚೆನ್ನಾಗಾಯಿತು. ನನಗೆ ಎಷ್ಟೇ ಹುಷಾರಿರಲಿ, ಏನೇ ಮಾಡಲಿ, ಬಟ್ ನನಗೆ ವರ್ಕ್ ಅಂತ ಬಂದರೆ ಐ ವಾಂಟ್ ಟು ಗಿವ್ ಮೈ 100% ಟು ದಟ್ ವರ್ಕ್. ಬಟ್ ತುಂಬ ಚೆನ್ನಾಗಿ ಬಂತು. ಕ್ಲೈಂಟ್ ವಾಸ್ ಆಲ್ಸೋ ಹ್ಯಾಪಿ. ಅಲ್ಲಿ ಬಂದಿದ್ದವರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ ಅಂತೆಲ್ಲ. ಸೊ ಅದೊಂದೊಂಥರ ಖುಷಿ ಅನಿಸುತ್ತೆ ಗೈಸ್, ಎಲ್ಲರೂ ಚೆನ್ನಾಗಿದೆ ಅಂದಾಗ ಅಷ್ಟೇ. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಪೀಪಲ್ಸ್ ಎಲ್ಲ ಇದ್ರು, ಅವ್ರಿಗೂ ಮೇಕಪ್ ಅಂತ ಅದು ಇದು ಎಲ್ಲ ಆಯಿತು. ಮುಗಿಸಿ ಬಂದೆ. ಇನ್ನೇನಿಲ್ಲ, ಜಸ್ಟ್ ಮಲಗಿಕೊಂಡು ರೆಸ್ಟ್ ಮಾಡೋದಷ್ಟೇ. ಎಕ್ಸ್ಕ್ಯೂಸ್ ಮೀ. ಸೊ ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್.